ನನ್ನ ಹತ್ರ ಯಾರೋ ಅವರ ಮನಸ್ಸಿನ ನೋವನ್ನ ಹೇಳ್ಕೊತಾ ಇದ್ರು. ಒಬ್ರು ತಂದೆ, ಮಗಳು ವರ್ಕ್ ಮಾಡ್ತಾ ಇದ್ದಾಳೆ ಬೇರೆ ಯಾವುದೋ ರಾಜ್ಯದಲ್ಲಿ. ಇವ್ರು ದಿನ ಕಾಲ್ ಮಾಡೋದೊಂದು ಅಭ್ಯಾಸ ಆಯ್ತಾ. ಆಗ ಮಗಳು ಹೇಳ್ತಾಳಂತೆ ಅವ್ರ ಹತ್ರ, ಅಪ್ಪ ದಿನ ಮಾತಾಡ್ಲಿಕ್ಕೆ ಎಂತ ಇರ್ತದೆ, ವಾರಕ್ಕೆ ಒಂದ್ಸಲ ಕಾಲ್ ಮಾಡಿದ್ರೆ ಸಾಕಾಗುದಿಲ್ವಾ, ಅದೇ ವಿಷಯ ಅಲ್ವಾ ಮಾತಾಡಕ್ಕಿರೋದು, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನಾನು ಹೇಳೋದಿಲ್ವಾ ಅಂತ. ಅವ್ರು ಹೇಳುವಾಗ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿತ್ತೋ ನನಗೆ ಗೊತ್ತಿಲ್ಲ. ಆದರೆ ನನ್ಗನ್ಸ್ತು, ಮತ್ತೇನ್ ಬೇಕು ಹೇಳಿ ಅಪ್ಪ ಅಮ್ಮಂಗೆ. ಈಗಿನ ಅಪ್ಪ ಅಮ್ಮಂಗಂತೂ ನಾನು ಹೇಳೋ ಪ್ರಕಾರ ನನಗೆ ಹಣ ಬೇಕು ಅಥವಾ ನೀನು ಅದು ಕೊಡು ಇದು ಕೊಡು ಇದು ಮಾಡು ಅಂತ ಹೇಳೋದಿಲ್ಲ. ಒಂದು ಸ್ವಲ್ಪ ನನ್ನ ಜೊತೆ ಸಮಯ ಕೊಡು, ನನ್ನ ಜೊತೆ ಮಾತಾಡು, ಒಂದು 4 ಮಾತಾಡಿದ್ರೆ ಅದೇ ಖುಷಿ. ಆದರೆ ಈಗ ಅದಕ್ಕೂ ನಮ್ಮ ಹತ್ರ ಸಮಯ ಇಲ್ಲ ಅಂತ ಹೇಳೋದನ್ನ ನೋಡಿದಾಗ ಇಲ್ಲಿರೋರು ಎಲ್ಲರೂ ತಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಅದು ಅಂತ ಅನ್ಸುತ್ತೆ. ಕೆಲವರು ತುಂಬಾ ಸ್ಟ್ರಿಕ್ಟ್ ರೂಲ್ಗಳನ್ನ ಮನೇಲಿ ಮಾಡಿರ್ತಾರೆ. ಊಟ ಮಾಡುವಾಗ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಈ ಟೈಮ್ ಫ್ಯಾಮಿಲಿ ಟೈಮ್, ಈ ಫ್ಯಾಮಿಲಿ ಟೈಮಲ್ಲಿ ಯಾರು ಸಹ ಆಚೆ ಈಚೆ ಹೋಗೋ ಹಾಗಿಲ್ಲ. ಈ ಬಾಂಡಿಂಗ್ ಅನ್ನ ಮನೆಯಿಂದ ಶುರು ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದೊಂದು ದಿನ ಆ ಒಂಟಿತನ ಅನ್ಕಾಡುತ್ತೆ. ಅರ್ಪಿತಕ್ಕ ಹೇಳಿದ್ರು, 40 ಆದ್ಮೇಲೆ ಹೆಂಗಸರ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಆರೋಗ್ಯದ ಬಗ್ಗೆ ಗಮನ ಹರಿಸಲೇಬೇಕಾದಂತ ಪರಿಸ್ಥಿತಿ. ಎಷ್ಟೋ ಜನರ ಜೊತೆ ನಾನು ಮಾತಾಡುವಾಗ ನನ್ಗನ್ಸಿದ್ದು, ಈಗಂತೂ ಅರ್ಲಿ ಮೆನೋಪಾಸ್ ಅಂತಂದ್ರೆ 30ಇಂದನೇ ಹೆಣ್ಣು ಮಕ್ಕಳ ಹಾರ್ಮೋನ್ ವೇರಿಯೇಷನ್ ಇಂದ ಸಮಸ್ಯೆಗಳು ಶುರುವಾಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಆಗ ಯಾರಾದ್ರೂ ಮಾತಾಡೋದಕ್ಕೆ ಜನ ಬೇಕು ಅಂತ ಅನ್ಸುತ್ತೆ. ಜಗತ್ತಲ್ಲಿ ಒಂದಿಬ್ಬರಾದ್ರೂ ಒಳ್ಳೆ ಫ್ರೆಂಡ್ ಇರ್ಬೇಕಂತೆ. ಆ ಫ್ರೆಂಡ್ ಹೇಗಿರ್ಬೇಕು ಅಂತಂದ್ರೆ, ನಾವು ಏನ್ ಬೇಕಿದ್ರೂ ಮಾತಾಡ್ಬೋದು, ಕೇಳಿಸ್ಕೊತಾರೆ, ಆ ಕಡೆ ಇರೋರು ಸಾಂತ್ವನ ಹೇಳ್ತಾರೆ, ಸಮಾಧಾನ ಹೇಳ್ತಾರೆ, ನಮ್ಗೆ ತೃಪ್ತಿ ಆಗುತ್ತೆ. ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಆ 1, 2, 3 ಜೀವಗಳಿದ್ರು ಸಾಕು. ನಮಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸು ಅಥವಾ ಯಾರೋ ಎಲ್ಲೋ ಕೂತ್ಕೊಂಡು ಇದು ಮಾಡೋದಕ್ಕಿಂತ ನಮ್ಮ ಅಕ್ಕಪಕ್ಕ ಇರುವವರನ್ನ ನಾವು ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ಮೊದಲು ಕಲ್ತ್ಕೊಂಡಿರ್ಬೇಕು. ಸಮಯ ಇಲ್ಲ ಅನ್ನುವರು 1 ಗಂಟೆಯಾದ್ರೂ ಸಮಯ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದ್ರ ಬಗ್ಗೆ ಒಬ್ಬ ಬರಹಗಾರರು ಹೇಳ್ತಾರೆ, ನೀವು ಪ್ರತಿದಿನ ಕಡ್ಡಾಯವಾಗಿ 1 ಗಂಟೆಯನ್ನ ತೆಗೆದಿರಿಸಿ. ಯಾವುದಕ್ಕೆಲ್ಲ ಸಮಯ ಇಲ್ಲ ಅಂತಿರೋ ಆ ಕೆಲಸನ ಆ 1 ಗಂಟೆಯಲ್ಲಿ ಮಾಡಿ. ಆ ಟೈಮಲ್ಲಿ ಫ್ಯಾಮಿಲಿ ಬರಬಾರ್ದು, ನಿಮ್ಮ ವೃತ್ತಿ ಬರಬಾರ್ದು, ನಿಮ್ಮ ಪ್ರವೃತ್ತಿ ಅನ್ನೋದಿರಬೇಕು ಅಂತ. ನಾವೆಲ್ಲ ಕೆಲ್ಸಕ್ಕೆ ಹೋಗುವಾಗ ಈ ರೆಸ್ಯೂಮ್ ಕೊಡ್ತೇವೆ ಆಯ್ತಾ, ಅದರಲ್ಲಿ ಹಾಬೀಸ್ ಅಂತ ಒಂದು ಕಾಲಮ್ ಇರುತ್ತೆ, ಕೆಲವರಿಗೆ ಗೊತ್ತಿರಬಹುದು. ಅದರಲ್ಲಿ ಸಿಂಗಿಂಗ್, ಡ್ಯಾನ್ಸಿಂಗ್, ಮತ್ತೆ ಮ್ಯೂಸಿಕ್ ಕೇಳೋದು, ಪುಸ್ತಕ ಓದೋದು. ಹೌದಾ, ಲಾಸ್ಟ್ ಟೈಮ್ ಯಾವ ಪುಸ್ತಕ ಓದಿದ್ರಿ? ಅದು ನೆನಪಿಲ್ಲ. ಇದಾಗಬಾರ್ದು. ನನಗೆ ಹಾಬಿ ಒಂದು ಇದೆ ಅಂತಂದ್ರೆ ನಾನು ದಿನ ಅದನ್ನ ಮಾಡಬೇಕು. ಯಾಕಂದ್ರೆ ನಾವು ಮಾಡೋ ಕೆಲಸ ನಮಗೆ ಜೀವನಕ್ಕೆ ಬೇಕು, ಅನಿವಾರ್ಯತೆ. ಎಲ್ಲರೂ ಅವ್ರಿಗೆ ಬೇಕಾದಂತಹ ಒಂದು ವೃತ್ತಿಯನ್ನ ಮಾಡ್ತಿರ್ತಾರೆ. ಆದ್ರೆ ನಿಜವಾದ ಬದುಕು ಏನಿದೆ ನೋಡಿ, ಅದು ನಮ್ಮ ಹಾಬಿ. ನಮ್ಮ ಸಮಯವನ್ನ ನಾವು ಅದಕ್ಕೋಸ್ಕರ ಕೊಡ್ಲೇಬೇಕು. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಇಲ್ಲಿವರೆಗೆ ಬರುವಂತ ಒಂದು ಶಕ್ತಿ ಇದೆ ಅಂತಂದ್ಮೇಲೆ ನೀವು ಎಲ್ಲೂ ಹೋಗ್ಬಲ್ರಿ. ಎಷ್ಟು ಜನ ಅನ್ಕೊಂಡಿದ್ದೀರಾ, ಇನ್ನು ನಂದೆಲ್ಲ ಮುಗೀತು, ಇನ್ನೇನಿದ್ರು ನನ್ನ ಮಕ್ಕಳದ್ದು ಅವ್ರದ್ದು ನೋಡೋದಷ್ಟೇ ಅಂತ. ನನ್ನೆಲ್ಲ ಮುಗೀತು, ಇನ್ನೇನಿದ್ರು ನನ್ನ ಮಕ್ಕಳಲ್ಲಿ ನನ್ನನ್ನ ಕಾಣೋದು ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಾ? ಯಾರು ಇಲ್ವಾ? ವೆರಿ ಗುಡ್. ನನ್ನ ಕ್ವಶನ್ ಅರ್ಥ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂದ್ರೆ ಮಕ್ಕಳದ್ದೇ ಬೇರೆ ಜೀವನ, ನಮ್ಗಿರೋದು ಒಂದೇ ಜೀವನ, ಮುಂದಿನ ಜೀವನ ನಮಗ್ ಗೊತ್ತಿಲ್ಲ. ನಾವು ನಂಬುವಂತಹ ಒಂದು ಧರ್ಮದ ಪ್ರಕಾರ ನಮ್ಗೆ ಇನ್ನೊಂದು ಜನ್ಮ ಇದೆ, ಹೌದು, ನಮಗ್ ಗೊತ್ತಿಲ್ಲ ಅದು ಯಾವಾಗ ಹೇಗಿರುತ್ತೆ ಅಂತ. ಆದ್ರೆ ಇಲ್ಲಿ ನಾವು ಬಂದಿದೀವಿ ಅಂದ್ಮೇಲೆ ನನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡಿ ಹೋಗ್ಬೇಕು. ನಾನು ಬೆಳೆಯುವುದರ ಜೊತೆಗೆ ಒಂದಿಷ್ಟು ಜನರನ್ನ ಬೆಳೆಸುವುದು, ಅವರ ಮುಖದಲ್ಲಿ ಒಂದಿಷ್ಟು ಖುಷಿಯನ್ನ ಕಾಣೋದು. ಮೊನ್ನೆ ಅಪರ್ಣ ಅವರು ಹೇಳಿದಂತ ಮಾತು ವೈರಲ್ ಆಗಿತ್ತು, ಏನಿಲ್ಲ ಯಾರಿಗೂ ತೊಂದರೆ ಕೊಡದೆ ಬದುಕೋದೇ ದೊಡ್ಡ ಗುಣ ಅನ್ನೋ ತರ ಆಗೋಗಿದೆ ಪರಿಸ್ಥಿತಿ ಅಂತ.